ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ. ಹೈಕಮಾಂಡ್ನಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ. ಹೈಕಮಾಂಡ್ನಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಜೂನ್ 18ರ ನಂತರ ಎರಡನೇ ಪಟ್ಟಿ ತೀರ್ಮಾನ ಆಗುತ್ತೆ. ಸೊ ನಮ್ಮ ಜಿಲ್ಲೆಗೂ ಕೂಡ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ, ನನಗೆ ಸಿಗಬಹುದು ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತೇನು ಫೈನಲ್ ಆಗೋದಿಲ್ಲ. ಅವ್ರು ಡೆಲ್ಲಿಗೆ ಹೋಗಿ ಸಮಾಜದ ಹಿರಿಯರು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ನನ್ನನ್ನ ಮಂತ್ರಿ ಮಾಡಬೇಕು ಒಕ್ಕರ್ಲಿಂದ ಮನವಿಯನ್ನ ಮಾಡಿದ್ದಾರೆ. ಹೈಕಮಾಂಡ್ನಿಂದ ಕೂಡ ಸಕಾರಾತ್ಮಕವಾದ ಒಂದು ಸ್ಪಂದನೆ ಸಿಕ್ಕಿದೆ. ಇವತ್ತು ಹೋಗಿರ್ತಕ್ಕಂಥದ್ದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಕ್ಕೆ ಹೋಗಿದ್ದಾರೆ ಎಂದು ನಮ್ಮ ಮಾಹಿತಿ. ಏನಿದ್ರು ಕೂಡ 18ರ ನಂತರ ಮತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಜಿ ಅವರು, ಇವರೆಲ್ಲರೂ ಕೂಡಿ ಒಮ್ಮೆ ತೀರ್ಮಾನ ಮಾಡ್ತಾರೆ ಎರಡನೇ ಪಟ್ಟಿಯನ್ನ. ಹಂಗಾಗಿ ನನಗನ್ಸುತ್ತೆ ಇವತ್ತೇನು ಫೈನಲ್ ಆಗೋದಿಲ್ಲ. ಅವ್ರು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಅಭಿನಂದನೆ ಸಲ್ಲಿಸಲಿಕ್ಕೆ ನನಗೆ ಬರ್ತಕ್ಕಂಥ ಮಾಹಿತಿ. ಸಮಾಜದ ಹಿರಿಯರು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ ಒತ್ತಾಯ ಮಾಡಿ. ಇನ್ನು ಇದೇ ಸಂದರ್ಭದಲ್ಲಿ ನನಗೆ 2019ರಲ್ಲಿ ಬಿಜೆಪಿಯಿಂದ ಆಫರ್ ಬಂದಿತ್ತು ಅಂತ ಬಿಜೆಪಿ ಆಫರ್ ಬಗ್ಗೆ ಶಾಸಕ ನಾರಾಯಣಸ್ವಾಮಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಬನ್ನಿ, ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿ. ಅವತ್ತು ಕೂಡ ನಾವು ಯಾರೂ ಹೋಗಿಲ್ಲ. ಪಕ್ಷದಲ್ಲಿ ನಿಷ್ಠಾವಂತನಾಗಿದ್ದೇನೆ. ಪಕ್ಷಕ್ಕಾಗಿ 30 ವರ್ಷ ದುಡಿದಿದ್ದೇವೆ. ಆದ್ದರಿಂದ ಕೂಲಿ ಕೇಳೋದು ತಪ್ಪಲ್ಲ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ನನಗೆ ಆಫರ್ ಬಂದಿತ್ತು, ಬಟ್ ಬಿಜೆಪಿಯವರು ಕರೆದ್ರೂ ಕೂಡ ನಾನು ಲಾಯಲ್ಟಿ ಆಗಿದ್ದೇನೆ, ಪಕ್ಷದಲ್ಲಿ ನಿಷ್ಠಾವಂತನಾಗಿದ್ದೇನೆ, ಪಕ್ಷಕ್ಕಾಗಿ 30 ವರ್ಷ ದುಡಿದಿದ್ದೇನೆ. ಸೊ ಆದ್ದರಿಂದ ನಾನು ಕೂಲಿ ಕೇಳೋದು ತಪ್ಪಲ್ಲ. ಹೈಕಮಾಂಡ್ ನನಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಜೂನ್ 18ರ ನಂತರ ಎರಡನೇ ಪಟ್ಟಿ ತೀರ್ಮಾನ ಆಗುತ್ತೆ. ಅದರಲ್ಲಿ ಸಚಿವ ಸ್ಥಾನ ಸಿಗೋ ಭರವಸೆ ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ, ನೀವು ಕೊಡಬೇಕು ಅಂದ್ರೆ ಆ ಭಾಗದಲ್ಲಿ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಹೆಚ್ಚಿಗೆ ಇರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ಇವತ್ತು ನಾವು ಅನೇಕರನ್ನ ಚುನಾಯಿತ ಮಾಡಿ ಕೆಲಸಿದ್ದೇವೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಯಾರಾದ್ರೂ ಕೂಡ ಚುನಾಯಿತ ಗೆಲ್ಲಬೇಕು ಅಂದ್ರೆ ಬಲಗೈ ಸಮುದಾಯದ ಮತಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಬಲಗೈ ಸಮುದಾಯ ಮೊದಲಿಂದ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಬಂದಿದೆ. ಈ ಬಾರಿ ಕೂಡ ಅವರು ನಮಗೆ 60 ವರ್ಷಗಳಲ್ಲಿ ಕೊಟ್ಟಿಲ್ಲ ಅಲ್ಲಿ. ಹಂಗಾಗಿ ಈ ಬಾರಿ ಕೊಟ್ರೆ ಮಾತ್ರ ಅಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ನಾವೆಲ್ಲ ಕೂಡ ಡಿಸರ್ವ್ ಇದೀವಿ. ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ. ಹಿಂದೆ ಅನೇಕ ಬೇರೆ ಪಕ್ಷಗಳಿಂದ ನಮಗೆಲ್ಲ ಕೂಡ ಆಸೆ ಅನ್ಕೊಂಡು ಬಂದು ನನಗೆ 2019ರಲ್ಲಿ ಬಿಜೆಪಿಯಿಂದ ಆಫರ್ ಬಂತು, ಪಕ್ಷಕ್ಕೆ ಬನ್ನಿ, ನಿಮಗೆ ಮಂತ್ರಿ ಮಾಡ್ತೀವಿ ಅಂತ. ಅವತ್ತು ಕೂಡ ನಾವೆಲ್ಲ ಯಾರು ಹೋಗಿಲ್ಲ. ಪಕ್ಷದಲ್ಲಿ ಒಂದು ನಿಷ್ಠಾವಂತನಾಗಿದ್ದೇನೆ, ಪಕ್ಷಕ್ಕಾಗಿ 30 ವರ್ಷ ದುಡಿದಿದ್ದೇನೆ. ಹಂಗಾಗಿ ನಾವು ಕೂಲಿ ಕೇಳೋದು ತಪ್ಪಿಲ್ವಲ್ಲ.